ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಪಾರ್ವತಿ, ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ವಲ್ಲ, ಏನಾಯ್ತು? ಮೀನಾಕ್ಷಮ್ಮ ಬಂದ್ಲು ಅಂತ ಬಂದ್ಬಿಟ್ಯಾ? ಅದು ಒಂದು ಕಾರಣ ಇರ್ಬೋದು, ಆದ್ರೆ ಅಸಲಿ ಕಾರಣ ಅದಲ್ಲ ಬಿಡಿ. ಇದ್ದಕ್ಕಿದ್ದ ಹಾಗೆ ಮನೇಲಿ ಅಖಂಡ ದೀಪ ಆರ್ಹೋದಾಗೆ ಅನ್ನಿಸ್ತು ರೀ. ಅದಕ್ಕೆ ಹಾಗಾದ್ರೆ ಅಪಶಕನ ಅಂತ ಬಂದ್ಬಿಟ್ಟೆ. ಅದು ಸಾಲದು ಅನ್ನೋ ಹಾಗೆ ಮೀನಾಕ್ಷಮ್ಮ ಕೂಡ ಅಲ್ಲಿಗೆ ಬಂದ್ಲು. ನಾನು ಆವೇಶದಲ್ಲಿ ಏನಾದರೂ ಮಾತಾಡಿದ್ರೆ ಎಲ್ಲಿ ಜಗಳ ಆಗುತ್ತೇನೋ ಅಂತ ಭಯದಿಂದ ಬಂದ್ಬಿಟ್ಟೆ. ನೀನೇನು ಭಯ ಪಟ್ಕೋಬೇಡ ಪಾರ್ವತಿ, ಎಲ್ಲ ಅಮ್ಮನವರೇ ನೋಡ್ಕೋತಾರೆ. ಆ ನಂಬಿಕೆಯಿಂದನೇ ಎಲ್ಲಾನು ಅನುಪಮಂಗೆ ಒಪ್ಪಿಸಿ ಬಂದ್ಬಿಟ್ಟೆ. ಕಲ್ಯಾಣಿ, ಒಂದ್ಸಲ ಯೋಚನೆ ಮಾಡು. ನೀನ್ ಯಾವತ್ತೂ ಕೆಂಡದ ಮೇಲೆ ನಡೆದೇ ಇಲ್ಲ. ನಡೆಯೋದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ. ಮೋಕ್ಷನ ಮನ್ಸಲ್ಲಿ ಇಟ್ಕೊಂಡೆ ಮೋಕ್ಷಂಗೆ ಏನೂ ಆಗ್ಬಾರ್ದಂತ ಬೇಡ್ಕೊಂಡಿದ್ದೀನಿ. ಅಮ್ಮನವರು ನೆರವೇರಿಸ್ತಾರೆ ಅಂತ ನಾನು ನಂಬಿದ್ದೀನಿ. ಕಂದಂಗೋಸ್ಕರ ನಾನು ಏನೇ ಮಾಡೋದಕ್ಕೂ ತಯಾರಾಗಿದ್ದೇನೆ ಆಫೀಸರ್. ಇಬ್ರು ಎಷ್ಟು ಅನ್ಯೋನ್ಯವಾಗಿ ಪ್ರೀತಿ ಹಂಚ್ಕೋತಿದ್ದಾರೆ. ಶೌರ್ಯ, ನೀನ್ ನನ್ನ ಮೇಲೆ ಪ್ರೀತಿ ತೋರಿಸಿರೋ ಪ್ರೀತಿನೆಲ್ಲ ಮರ್ತು ಹೋಗಿ ಕಲ್ಯಾಣಿಗೆ ಪ್ರೀತಿ ಹೇಗೆ ಹಂಚ್ತಿದ್ಯಾ? ಕಲ್ಯಾಣಿ, ಹುಷಾರು. ಪ್ರಾಣ ಹೋಗುವಂತ ಸ್ಥಿತಿ ಬಂದರೂ ಕೂಡ ಅಖಂಡ ಜೊತೆ ಆರಬಾರ್ದು. 3 ಪ್ರದಕ್ಷಿಣೆ ಆದ್ಮೇಲೆ ಈ ಅಖಂಡ ಜ್ಯೋತಿನ ಅಮ್ಮನಿಗೆ ಸಮರ್ಪಿಸಿದ್ರೇನೆ ಅಮ್ಮ ಕೇಳ್ಕೊಂಡಿದ್ದನ್ನ ಕೊಡ್ತಾಳೆ. ಎಷ್ಟೇ ಕಷ್ಟ ಆದ್ರೂ ಹರಕೆ ತೀರಿಸ್ತೀನಮ್ಮ. ಕಂದಂಗೆ ಏನೂ ಆಗೋಗ್ಬಿಡಲ್ಲ. ತಲೆ ಮೇಲಿರೋ ಅಖಂಡ ಜ್ಯೋತಿ ಬೀಳ್ಬೇಕು. ಊರವ್ರ ಮುಂದೆ ದೊಡ್ಡ ಮನೆ ಅನ್ನಿಸ್ಕೊಂಡಿರೋ ಮರ್ಯಾದೆ ಹೋಗ್ಬೇಕು. ಮಗು ತುಂಬಾ ಮುದ್ದಾಗಿದ್ದಾನೆ. ಮಹಾರಾಜನ್ ಕಳೆ ಕಾಣಿಸ್ತಿದೆ. ಒಂದ್ಸರಿ ಇಲ್ಲಿ ಕೊಡಮ್ಮ, ಆಶೀರ್ವಾದ ಮಾಡ್ತೀನಿ. ನಾನು ಕೇಳ್ತಿದ್ರೆ ಕೊಡಬೇಕು ತಾಯಿ. ಮಗುಗೆ ಇವಾಗ ಅಮ್ಮನವ್ರ ದಯೆ ತುಂಬಾ ಅಗತ್ಯ. ಮಗು ಹುಷಾರು.
ಕಲ್ಯಾಣಿ, ಶೌರ್ಯ, ಮಗು! ಮಗು ಶೌರ್ಯ, ನಿಮ್ ಹತ್ರನೇ ಇರ್ಬೇಕಲ್ವಾ? ಅವರು ಮಗುಗೆ ಆಶೀರ್ವಾದ ಮಾಡ್ತೀನಿ ಅಂದಿದ್ದಕ್ಕೆ ನಾನು ಕೊಟ್ಟೆ. ಈಗ ನೋಡಿದ್ರೆ ಇಬ್ರು ಕಾಣಿಸ್ತಿಲ್ಲ. ಕಂದ, ಇರಮ್ಮ. ಅಮ್ಮ, ಹರಕೆ ತೀರ್ಸೋದು ಮಧ್ಯದಲ್ಲೇ ನಿಲ್ಲಿಸಬಾರ್ದು. ನಿಲ್ಸಿದ್ರೆ ಅನಿಷ್ಟ. ಕಲ್ಯಾಣಿ, ನೀನ್ ಭಯ ಪಡ್ಬೇಡ. ಮಗುನ ಹೇಗಾದ್ರೂ ಕರ್ಕೊಂಡು ಬರ್ತೀನಿ. ನನ್ನ ನಂಬು. ಬಂದ್ರೆ ಮಗು ಜೊತೆನೆ ಬರ್ತೀನಿ. ಪ್ರಾಣ ಹೋದ್ರು ಸರಿ, ನನ್ನ ಕಂದ ಸಿಗೋವರೆಗೂ ನಾನು ನಿಲ್ಲಲ್ಲ ಆಫೀಸರ್. ದರಿದ್ರ ಹೊರಟೋಯ್ತು. ಇವಾಗ ನನಗೆ ಮನಃಶಾಂತಿ ಆಯ್ತು. ನಾನು ಯಾವ ಹರಕೆನೂ ತೀರಿಸ್ದೆ ಅಮ್ಮನವರು ನನ್ನ ಕೋರಿಕೆನ ಪೂರೈಸಿದ್ದಾರೆ. ಮಗುನ್ ಕೊಡು. ಮಗುನ ಕೊಡು. ಸಿದ್ದು, ಮಗುನ ಕೊಟ್ಬಿಡು. ಕೊಡು. ಸಿದ್ದು,
ಮೋಕ್ಷ ಕಂದ ಸ್ಯಾಮ್ ಕಂದ ಸ್ಯಾಮ್ ಬಾ ಸ್ಯಾಮ್ ನನ್ ಮಗ ಬಾ ಕಂದ ಸ್ಯಾಮ್ ಬಾ ಸ್ಯಾಮ್ ಕಂದ ಸ್ಯಾಮ್ ಪ್ಲೀಸ್ ಬಾ ಸ್ಯಾಮ್ ಮಗು ನನ್ ಮಗು ಕಂದ ಛೆ! ಮಗು ತಗೊಳ್ಳಿ. ಬಿಟ್ಟು ಹೋಯ್ತು ಅನ್ಕೊಂಡಿದ್ದ ದರಿದ್ರ ಮತ್ತೆ ವಾಪಸ್ ಬಂತಲ್ಲ. ಕಂದ ಕಲ್ಯಾಣಿ ಏ, ಕಲ್ಯಾಣಿ 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 ಕೆಂಡದ ಮೇಲೆ ನಡೆದ್ಲಲ್ವಾ, ಅದಕ್ಕೆ ಪ್ರಜ್ಞೆ ತಪ್ಪಿದೆ. ಶೌರ್ಯ, ಕಲ್ಯಾಣಿಗೇನಾಯ್ತು? ಶೌರ್ಯ 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 ಶೌರ್ಯ, ಕಲ್ಯಾಣಿಗೆ ಏನಾಯ್ತು? ಏನು ಅಂದ್ರೆ ಮೋಕ್ಷ ಅನುಪಮ, ಕಲ್ಯಾಣಿಗೇನಾಯ್ತು? ಅಮ್ನೂರಿಗೆ ಹರಕೆ ತೀರಿಸಿದ್ಲಮ್ಮ. ಕೆಂಡದ ಮೇಲೆ ನಡೆದ್ಲಲ್ವಾ, ಅದಕ್ಕೆ ತಲೆ ತಿರುಗಿ ಬಿದ್ದೋದ್ಲು. ಶೌರ್ಯ, ಶೌರ್ಯ ಎಲ್ಲಿಗೋ? ಶೌರ್ಯ ಎಲ್ಲಿಗೋ? ಕಲ್ಯಾಣಿನ ಈ ರೀತಿ ಬಿಟ್ಬಿಟ್ಟು ಎಲ್ಲಿ ಹೋಗ್ತಾ ಇದ್ದಾನೆ ಇವನು? ನಾಳೆಯಿಂದ ಎಲ್ಲಿಗೆ ಹೋದ್ರು ನಿನಗೆ ಹೇಳ್ಬಿಟ್ಟು ಹೋಗು ಅಂತ ಹೇಳ್ತೀನಿರು ಅನುಪಮ. ನಾನು ಆ ಅರ್ಥದಲ್ಲಿ ಹೇಳಿಲ್ಲ ದಮಯಂತಿ. ಕಲ್ಯಾಣಿಗೆ ಬೇರೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ. ಅಂಥದ್ದೇನಾಯ್ತು ಇವಾಗ? ಕಾಲಲ್ಲಿ 4 ಬೊಬ್ಬೆಗಳಾಗಿದೆ, ಅಷ್ಟಕ್ಕೆ ನಾಟಕ ಆಡ್ತಾ ಇದ್ದಾಳೆ. ದಮಯಂತಿ, ನೀನ್ ಬದ್ಲಾಗಲ್ಲ.
ಅಷ್ಟಕ್ಕೂ ಯಾರಿಗೋಸ್ಕರನಾದ್ರೂ ಏನಾದ್ರೂ ಮಾಡಿದ್ಯಾ ನೀನು? ಯಾವತ್ತಾದ್ರೂ ಕೆಂಡದ ಮೇಲೆ ನಡೆದು ಹರಕೆ ತೀರ್ಸಿದ್ಯಾ? ಇಲ್ಲ. ನಿನ್ನ ಮಗನಿಗೆ ಹುಷಾರಿಲ್ಲ ಅಂದ್ರೂ ಅನುಪಮನೆ ಹರಕೆ ಹೊತ್ಕೊಂಡು ಕೆಂಡದ ಮೇಲೆ ನಡೀತಿದ್ಲು. ನೀನ್ ಅಷ್ಟು ದೂರದಲ್ಲಿರ್ತಿದ್ದೆ ಅಂತ ನೀನು ಎಲ್ರು ನಿನ್ ಹಾಗೆ ಇರ್ತಾರೆ, ನಿನ್ ಹಾಗೆ ನಟಿಸ್ತಾರೆ ಅಂತ ಅನ್ಕೋತಿದ್ಯಾ? ತಾನ್ ಹೆತ್ತ ಮಗ ಅಲ್ದೇ ಇದ್ರು ಹಸುಗೂಸಿಗೋಸ್ಕರ ಕಲ್ಯಾಣಿ ಹಾಗೆ ಮಾಡ್ತಿದ್ರೆ ಅದನ್ನ ಕೂಡ ನಾಟಕ ಅಂತ ಅನ್ಬೇಕು ಅಂತ ನಿನ್ಗೆ ಹೇಗೆ ಅನ್ನಿಸ್ತು? ಛೀ! ಅನುಪಮ, ನೀನ್ ಹೋಗಿ ಕೊಬ್ಬರಿ ಎಣ್ಣೆ ಹತ್ತಿ ತಗೊಂಡ್ ಬಾ. ಕಲ್ಯಾಣಿ ಪಾದಕ್ಕೆ ಹಚ್ಚೋಣ. ಬೇಗ ಹೋಗು. ಸರಿಮ್ಮ, ಮಗು ತಗೊಳ್ಳಿ. ಬನ್ನಿಮ್ಮ ಹೋಗೋಣ. ನಡಿ ಹೋಗೋಣ. ನಿಲ್ಲಿ. ಎಲ್ಲಿಗೆ? ನನ್ನ ಮೊಮ್ಮಗಳ ಪಾದಕ್ಕೆ ಎಣ್ಣೆ ಹಚ್ಚೋದಕ್ಕೆ. ಇಲ್ಲಿ ನಿಮ್ ಮೊಮ್ಮಗಳಾಗ್ಲಿ ನಿಮಗ್ ಬೇಕಾಗಿರೋರಾಗ್ಲಿ ಯಾರು ಇಲ್ಲ. ನನ್ನ ಸೊಸೆ, ನನ್ನ ಮಗ, ನನ್ನ ಗಂಡ, ನಾನು ಮಾತ್ರ ಇರೋದು. ಹಾಗಾದ್ರೆ ನಿನ್ ಸೊಸೆಗೆ ನೀನೇ ಹಚ್ಚು. ನಮ್ಮನೇಲಿ ನಿಮ್ಮ ಅಧಿಕಾರ ಯಾಕೆ ಶಿವಪಾರ್ವತಿ ಅವರೇ? ನಮ್ಮನೇಲಿ ನಂದೇ ಅಧಿಕಾರ. ನನ್ನ ಸೊಸೆ ಕಾಲಿಗೆ ಎಣ್ಣೆನೆ ಹಚ್ಚುತ್ತೀನೋ ಖಾರನೇ ಹಚ್ಚುತ್ತೀನೋ ನನ್ನಿಷ್ಟ. ನಿಮಗ್ಯಾಕೆ? ದಮಯಂತಿ, ನೀನು ಮಾಡಲ್ಲ, ಮಾಡೋರ್ಗೂ ಮಾಡಕ್ ಬಿಡಲ್ಲ. ಇಷ್ಟು ರಾಕ್ಷಸಿಯಾಗಿ ಬದಲಾಗಿದೆಯಲ್ಲ ಯಾಕೆ? ದಮಯಂತಿಗೆ ಹೆದರ್ಸೋಕ್ ಬರೋದಿಲ್ಲ, ಹೇಳೋದನ್ನೇ ಮಾಡ್ತಾಳೆ. ನನ್ನ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ದಮಯಂತಿ, ನಿನಗೆ ಕೈ ಮುಗಿತೀನಿ. ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಬಂದ್ಬಿಡ್ತೀವಿ. ನಿನಗೆ ಶಿಕ್ಷೆ ಕೊಡಬೇಕು ಅನ್ಸಿದ್ರೆ ನಮಗ್ ಕೊಡು ದಮಯಂತಿ. ಸರಿ, ಒಂದು ಕೆಲಸ ಮಾಡಿ, ನೀವ್ ಈ ಕಡೆ ಬರೋದ್ ಬೇಡ. ಕಲ್ಯಾಣಿನೇ ಅಲ್ಲ ಕಳಿಸ್ತೇನೆ. ಎಣ್ಣೆನೆ ಹಚ್ಚುತ್ತಿರೋ, ಪ್ರೀತಿ ಪ್ರೇಮನೆ ಹಂಚುತ್ತಿರೋ, ಏನ್ ಬೇಕೋ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿನಗೆ ಋಣಿಯಾಗಿರ್ತೀವಿ ದಮಯಂತಿ. ಇನ್ನು ನನ್ನ ಮಾತು ಪೂರ್ತಿ ಆಗಿಲ್ಲ ಅನುಪಮ. ಒಂದು ಸಲ ಅವಳ ಆ ಕಡೆ ಬಂದ್ರೆ ಶಾಶ್ವತವಾಗಿ ಅಲ್ಲೇ ಉಳ್ಕೋತಾಳೆ. ಈ ಕಡೆ ಬರೋ ಹಾಗಿಲ್ಲ. ಈ ಮನೆಲಿರೋ ಮನುಷ್ಯರ ಜೊತೆಗೆ ಅಂದ್ರೆ ಶೌರ್ಯನ್ನು ಸೇರಿಸ್ಕೊಂಡು ಎಲ್ರ ಜೊತೆ ಕಲ್ಯಾಣಿಗಿರೋ ಸಂಬಂಧ ಮುರಿದು ಹೋಗತ್ತೆ. ಇದಕ್ ನಿಮ್ಮೆಲ್ರಿಗೂ ಒಪ್ಪಿಗೆ ಇದ್ರೆ ನನ್ನ ಮನೆಗ್ ಬಂದು ನನ್ನ ಸೊಸೆನ ಅಲ್ಲ ನಿಮ್ ಮಗಳನ್ನ ಕರ್ಕೊಂಡು ಹೋಗಿ. ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಕರ್ಕೊಂಡು ಹೋಗಿ. ನೀನ್ ಖಂಡಿತವಾಗ್ಲೂ ನರಕಕ್ಕೆ ಹೋಗ್ತಿದ್ದ ದಮಯಂತಿ. ಬೇಜಾರು ಮಾಡ್ಕೋಬೇಡ ಪಾರ್ವತಿ. ಕಲ್ಯಾಣಿಗೆ ಏನೂ ಆಗಲ್ಲ. ಅಮ್ಮನವ್ರಿಗೆ ಹರಕೆ ತೀರ್ಸಿದಾಳಲ್ವಾ, ಆ ತಾಯಿನೇ ಕಲ್ಯಾಣಿನ ಹೇಗಾದ್ರೂ ಕಾಪಾತಾಳೆ. ಅನುಪಮ, ಕಲ್ಯಾಣಿ ತನ್ನ ಸೊಸೆ ಅಂತಿದ್ದಾಳಲ್ವಾ, ಬಿಟ್ಬಿಡು. ಆ ಮನೆ ಜೊತೆ ನಮ್ಗೆ ಯಾವ ಸಂಬಂಧನೂ ಇಲ್ಲ ಅಂತಿದ್ದಾಳಲ್ವಾ, ಮತ್ತೆ ಹಾಗಿದ್ದಾಗ ಶೌರ್ಯನ್ ಮಗು ನಮ್ಮ ಹತ್ರ ಯಾಕೆ? ಕೊಟ್ಬಿಡು ದಮಯಂತಿಗೆ. ಶೌರ್ಯ ಬರೋವರೆಗೂ ಅವಳೇ ನೋಡ್ಕೋತಾಳೆ. ತಗೋ. ನಾನ್ ಯಾಕೆ ಎತ್ಕೊಳ್ಳಿ? ಇವನು ನನ್ನ ಮೊಮ್ಮಗ ಹೌದೋ ಅಲ್ವೋ ಯಾರಿಗ್ ಗೊತ್ತು? ನೀನು ನಿನ್ನ ಮಗಳು ಅಡ್ಡ ಬರ್ತಾನೆ ಇದ್ದೀರಲ್ಲ. DNA ರಿಪೋರ್ಟ್ಸ್ ಅಲ್ಲಿ ಇವನು ನನ್ನ ಮೊಮ್ಮಗ ಅಂತ ಗೊತ್ತಾಗೋ ತನಕ ನಾನು ಇವನ್ನ ಎತ್ಕೊಳ್ಳಲ್ಲ. ನಿಮ್ ಜೊತೆನೆ ಇರಿಸ್ಕೋತಿರೋ ಅಥವಾ ಎಲ್ಲಾದ್ರೂ ಬಿಟ್ಟು ಬರ್ತಿರೋ ನಿಮ್ ಇಷ್ಟ.
ಸಿದ್ದು ಸಂಪದ ಚೆಕ್ ಪೋಸ್ಟ್ ಹತ್ರ ಸಿಕ್ಕಿದ್ರ? ಇಲ್ಲ ಸರ್, ಎಲ್ಲ ಚೆಕ್ ಪೋಸ್ಟಲ್ಲೂ ನಮ್ಮವರು ಚೆಕ್ ಮಾಡ್ತಿದ್ದಾರೆ ಸರ್. ಓಕೆ ಓಕೆ ಸರ್. ಸಿದ್ದು ಕನ್ಫರ್ಮ್ ಆಗಿ ಅವನ ಮನೇಲೇ ಇರ್ತಾನೆ. ಅಲ್ಲಿಂದ ಓಡ್ ಹೋಗೋದ್ರೊಳಗೆ ಅವನನ್ನು ಹಿಡಿಲೇಬೇಕು. ಎಲ್ಲಿಗೋ ಸಿದ್ದು? ಇಲ್ಲೇ ಇದ್ರೆ ಶೌರ್ಯ ನಮ್ಮನ್ನ ಸಾಯಿಸ್ಬಿಡ್ತಾನೆ. ನನ್ನ ಕೇಸ್ ಕರೆಕ್ಟ್ ಆಗಿದ್ರೆ ಇಷ್ಟೊತ್ತಿಗೆ ಯಮನ್ ಹಾಗೆ ಮನೆಯಿಂದ ಹೊರಟಿರ್ತಾನೆ. ಈ ಬುದ್ಧಿ ನಿನಗ್ ಮೊದ್ಲೇ ಇರ್ಬೇಕಿತ್ತು. ನಿನ್ ಪಾಡಿಗೆ ನೀನ್ ಇರ್ದೇನೆ ಆ ಶೌರ್ಯ ಮಗುಗೋಸ್ಕರ ಹೋದೆ. ಅವನೀಗ ನಿನ್ ಪ್ರಾಣಕ್ಕೋಸ್ಕರ ಬರ್ತಿದ್ದಾನೆ. ನಾನು ಹೇಳೋದು ಇವಾಗಾದ್ರೂ ಕೇಳೋ, ಇವಳೇ ನಿನ್ ಪಾಲಿನ ಶನಿ.